ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಅಪ್ಪ ಅಪ್ಪ ಏನಮ್ಮ ಯಾರ್ ಬಂದಿದ್ದಾರೆ ನೋಡು. ಯಾರಮ್ಮ ಇವನು ಹಿಂಗಿದ್ದಾನೆ? ಯಜಮಾನ್ರಿ ಹಿಂಗಿದ್ದಾನೆ ಅಂದ್ರೆ ಏನು? ಚೆನ್ನಾಗಿದ್ದೀನಿ ಅಂತನಾ ಇಲ್ಲ ಕಿತ್ತೋ ಖರಾಬ್ ಆಗಿದ್ದೀನಿ ಅಂತನಾ? ಕಾಣಲ್ಲ ಪೋಡ್ತಾ ಬೀಳಲ್ಲ ಹಂಗಿದ್ದಾನೆ. ಅಪ್ಪ ಅವ್ರು ನನ್ನ ತುಂಬಾ ಪ್ರೀತಿಸ್ತಿದಾರಂತೆ. ನಮ್ಮ ಮನೆ ಸಮಸ್ಯೆ ಎಲ್ಲ ಬಗೆಹರಿಸಿ ನನ್ನೇ ಮದುವೆ ಮಾಡ್ಕೋತಾರಂತೆ. ಏನು ನಮ್ಮನೆ ಸಮಸ್ಯೆ ಬಗೆಹರಿಸ್ತಾರಂತ? ಯಜಮಾನ್ರಿ ಏನಾಯ್ತು? ನೋಡಪ್ಪ, ಚಿಕ್ಕ ವಯಸ್ಸಾಗಿದ್ದಾಗಲೇ ಇವ್ರಮ್ಮ ಸತ್ತೋಗ್ಬಿಟ್ಲು. ಅವತ್ತಿನಿಂದ ಇವತ್ತಿನವರೆಗೂ ನಾನು ಒಂಟಿಯಾಗಿದ್ದೀನಿ. ಯಜಮಾನ್ರಿ ನಿಮ್ ಮಗಳಿಗೆ ಅಮ್ಮ ಇಲ್ಲ ಅಂತ ಫೀಲ್ ಮಾಡ್ಕೋತಾ ಇದ್ದೀರೋ ಇಲ್ಲ ನೀವು ಒಂಟಿ ಆಗಿದ್ದೀರಿ ಅಂತ ಫೀಲ್ ಮಾಡ್ಕೋತಾ ಇದ್ದೀರೋ? ನೋಡಿ ಅವ್ರಿಗೆ 2 ಕಿಡ್ನಿ ಹೋಗಿದೆ, ಆಪರೇಷನ್ ಮಾಡಿಸ್ಬೇಕು. ಸಮಾಧಾನ ಯಜಮಾನ್ರಿ. ಕಿಡ್ನಿ ಹೋಗಿದೆ ಅಂತ ನನಗೆ ಬೇಜಾರಿಲ್ಲ. ಚಿಕ್ಕ ವಯಸ್ಸಿಂದ ಸಾಕಿ ಸಲಿಗೆ ಬೆಳೆಸಿದೀನಿ. ಇವಳು ಮದ್ವೆ ಮಾಡ್ದೆ ಹೊಂಟೋಗ್ಬಿಡ್ತೀನಿ. ಯಜಮಾನ್ರೆ ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಅಪ್ಪ ನಾನ್ ನಿಮ್ ಜೊತೆಗೆ ಇರ್ತೀನಿ, ನನ್ ಮದ್ವೆನೇ ಆಗಲ್ಲ. ಆ ನಿರ್ಧಾರ ತಗೊಳಕ್ ಹೋಗ್ಬೇಡ. ನಾನು ಕಿಡ್ನಿ ಕೊಟ್ಟಾದ್ರೆ ನಿಮ್ಮ ಅಪ್ಪನ ನಾನು ಬದುಕಿಸ್ತೀನಿ. ಹಂಗಾದ್ರೆ ಅಳಿ ಅಂದ್ರೆ ಇಲ್ಲೊಂದು ಸೈನ್ ಹಾಕ್ಬಿಡಿ. ಇದ್ಯಾಕೆ? ಕಿಡ್ನಿ ಕೊಡ್ತೀನಿ ಅಂದ್ರಲ್ಲ ಅದಕ್ಕೆ. ತಮಾಷೆ ಮಾಡಿದ್ರೆ ನನ್ನ ಮಗ ಸೀರಿಯಸ್ ತಿಳ್ಕೊಂಡ್ಬಿಟ್ನಲ್ಲ. ತಗೊಳ್ಳಿ. ನಿನ್ ತಮ್ಮ ತಂಗಿ ಇದ್ದಾರ ಅಂದ್ರಲ್ಲ? ಸುಮು ರಾಮು. ಅಮ್ಮ ಆಸೆ ಕೇಳುತ್ತಂದ ಬ್ಯಾರದೇನೆ ಇರ್ಲಿ, ಒಂದೇ ಒಂದು ಕಿಂಡಿ ಕೊಡು ಗಾಳಿ ಬೆಳಕು ಬರ್ಲಿ. ಐ ನೆಂಟ್ರು 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 ಅಕ್ಕ, ನೆಂಟ್ರು ಬಂದಿದ್ದಾರೆ. ಇವತ್ತಾದ್ರೂ ನಾನ್ ವೆಜ್ ಊಟ ಹಾಕ್ತಿಯಲ್ವಾ? ನಾನ್ ವೆಜ್ ಮಾಡಿಲ್ಲ ಪುಟ್ಟು. ನೆಂಟ್ರು ಬಂದ್ರು ನಾನ್ ವೆಜ್ ಮಾಡಿಲ್ವಾ? ಐ ಗಂಡ್ಸು ಮದ್ವೆ ಗಂಡು. ಐ ಮದ್ವೆ 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 ಗಂಡೆ. ನೋಡಿ ಅವ್ನ್ ನನ್ ತಮ್ಮ, ಅವನ್ನ ಕಲೆಕ್ಟರ್ ಓದ್ಸೋಣ ಅಂತ ಇದೀನಿ. ಓಹೋ, ಇವನು ಕಲೆಕ್ಟ್ರು. ವಾಟ್ ಇಸ್ ಯುವರ್ ನೇಮ್? ಚಪ್ಲಿಗೆ ಮೊಳೆ ಚಚ್ಚಿ ಮಕ್ಕ ಕೊಡ್ಬಿಡ್ತೀನಿ ಮಾತಾಡಿದ್ರೆ. ನಂಗೆ ಇಂಗ್ಲಿಷ್ ಕನ್ನಡ ಮಾತ್ರ ಬರೋದು. ಇವನಿಗೆ ಇಂಗ್ಲಿಷ್ ಅಂದ್ರೆ ಯಾವ್ದು ಅಂತಾನೆ ಗೊತ್ತಿಲ್ಲ. ಇವನು ಕಲೆಕ್ಟ್ರು ಮಾಡ್ಬೇಕು ಅಂತ ಚಿಕ್ಕ ವಯಸ್ಸಿದ್ದ ಆಸೆ ಕಣಪ್ಪ. ಅದಕ್ಕೆ ನನ್ನ ಕೈಲಾದಷ್ಟನ್ನ ದುಡ್ಡು ಕೂಡಿಟ್ಟಿದ್ದೀನಿ. ಎಲ್ಲಿ ತೋರಿಸಿ. ಬಾ 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 ಬಾ. ಯಜಮಾನ್ರೆ ಇದ್ರಲ್ಲಿ ಇವನ ಕಲೆಕ್ಟರ್ ಮಾಡಿಸಿ, ಅವಳನ್ನ MBBS ಓದಿಸಿ, ಇವಳನ್ನ ಲಾ ಓದಿಸಿ, ಇನ್ನು ಮಿಕ್ಕತ್ತಲ್ಲ. ಒಂದ್ ಕೆಲ್ಸ ಮಾಡ್ಬಿಡಪ್ಪ, ನೀನೊಂದೊಳ್ಳೆ ಮನೆ ಕಟ್ಸ್ಕೊಂಡು ಮಿಕ್ಕಿದ್ನ ರಿಯಲ್ ಎಸ್ಟೇಟ್ಗೆ ಹಾಕ್ಬಿಡು. ಅಪ್ಪಿ 2 ಎಷ್ಟು? ಹಂಗಂದ್ರೆ ಇವನಿಗೆ ಮಗ್ಗಿನೂ ಗೊತ್ತಿಲ್ವಲ್ಲೇ? ನೀವು ಸಿಲ್ಲಿಯಾಗೆಲ್ಲ ಕೇಳ್ಬೇಡಿ, ಸೈನ್ಸ್ ಬಗ್ಗೆ ಏನಾದ್ರು ಕೇಳಿ ಹೇಳ್ತಾನೆ. ಓಹೋ, ಸೈನ್ಸ್ ಅಂದ್ರೆ ಏನು? ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ. ಒಬ್ರು ಹಾಕಿದ್ರೆ ಸೈನು, ಇಬ್ರು ಹಾಕಿದ್ರೆ ಸೈನ್ಸು. ಯಪ್ಪ ಯಪ್ಪ, ಲೇ ಯಾವ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾವನೆ? ಹಾಳಾಗೋಗ್ಲಿ, ಏನ್ ಓದಿದನ ಅದನ್ನಾದ್ರು ಹೇಳು. ಸದ್ಯಕ್ಕೆ 2ನೇ ಕ್ಲಾಸ್ ಓದಿದ್ದಾನೆ. ಕಲೆಕ್ಟರ್ ಆದ್ಮೇಲೆ ಕರೆಸ್ಪಾಂಡೆನ್ಸ್ ಅಲ್ಲಿ ಓದ್ಸೋಣ ಅಂತ ಇದೀನಿ. ಇವಳು ನನ್ ತಂಗಿ. ಓಹೋ, ಅವಳೇನ್ ಓದಿದಾಳೆ? ಲಾ ಓದಿದಾಳೆ. ಲಾ ಓದಿದಾಳ? ಯಾರ ಲಾವರ್ಗು ಓದಿದಾಳೆ. ಇವತ್ ರಾತ್ರಿ ಶೇಷ ಸಹಳ ಓದ್ಕತಾಳೆ. ಇವಳನ್ನ ಮಿಸ್ ವರ್ಲ್ಡ್ ಮಾಡ್ಬೇಕು ಅಂತಿದ್ದೀನಿ. ಇವಳು ಮಿಸ್ ವರ್ಲ್ಡ್. ನನ್ನ ಮದ್ವೆ ಅಂತೆ, ನನ್ನ ಮದ್ವೆ ಅಂತೆ, ನಂಗೂ ನಿಂಗೂ ಏನಂತೆ, ಡಮ್ 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 ಮದ್ವೆ. ಲೇ ಇವ್ರ ಮತ್ತೆ ನೀನ್ ಹೆಂಗೆ ಹುಟ್ಟಿದೆ? ಅದಾ ನಾನು ನಮ್ಮಮ್ಮ ತುಂಬಾ ಖುಷಿಯಾಗಿದ್ದಾಗ ಹುಟ್ಬಿಟ್ನಂತೆ. ಇವ್ಯಾಂಗ್ ಹುಟ್ಟಿದ್ವು? ನನ್ನ ಹೆಂಡತಿ ನಾಚ್ಕೊಂಡಾಗ ಹುಟ್ಟಿದ್ರು. ಕರೆಕ್ಟ್, ನೋಡಕ್ ನಾಚಿಕೆನೆ ಆಯ್ತಿದೆ. ಮದ್ವೆ ಲೇ ಇವಳಿಗೆ ಒಳ್ಳೆ ಗಂಡ ನೋಡಿ ಮದುವೆ ಮಾಡ್ಬೇಕು. ಅವನ್ನ ಕಲೆಕ್ಟರ್ ಮಾಡ್ಬೇಕು. ನಿಮ್ಮ ಅಪ್ಪನಿಗೆ ಒಂದು ಕಿಡ್ನಿ ಕೊಡ್ಬೇಕು. ಸಾಧ್ಯವಾದ್ರೆ 2 ಕೊಡಿ ಹೇಳಿ ಅಂದ್ರೆ ತಗಲಕೊಂಡೆ ನಾನು ತಗಲಕೊಂಡೆ. ಯಪ್ಪ ಏನ್ ಮಾಡೋದು?
ಫ್ರೆಶ್ ಹಣ್ಣ ಸೇಲ್ ಮಾಡ್ಬೇಕು ಅಂದ್ರೆ ಕೊಳ್ತೋಗಿರೋ ಹಣ್ಣುಗಳನ್ನೆಲ್ಲ ಬುಟ್ಟಿಂದ ಕಿತ್ತಿ ಬಿಸಾಕ್ಬೇಕು. ಏನ್ ಮಾಡ್ಲಿ? ಒಬ್ಬ ಫ್ರೆಂಡ್ ಅವನ ಎಮ್ಕಣ. ಮಗ ಹೇಳ್ ಮಗ. ನಿನಗೋಸ್ಕರ ಒಂದ್ ಒಳ್ಳೆ ಹುಡುಗಿ ನೋಡಿದೇನ್ ಕಣ. ನೀನು ಬಂದ್ರೆ ಇವತ್ತೇ ಮಾತುಕತೆ ಮುಗಿಸಿ ಮದುವೆ ಮಾಡ್ಬಿಡೋದೆ. ಮಗ ನಿನ್ ಫೋನ್ ಇಡೋ ಅಷ್ಟ್ರಲ್ಲಿ ಬಂದ್ಬಿಡ್ತೀನಿ ಕಣ. ನೋಡು, ಇವ್ರನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗಿ ಲಾಕ್ ಮಾಡು. ನನ್ನ ಫ್ರೆಂಡ್ ಬರ್ತಾನೆ, ನೀನು ಜ್ಯೂಸ್ ತಗೊಂಡ್ ಬಾ. ಇದು ಒಂಥರ ಆನ್ಲೈನ್ ಶಾಪಿಂಗ್ ಇದ್ದಂಗೆ. ಒಳ್ಳೆ ಹಣ್ಣ ತೋರಿಸಿ ಕೆಟ್ಟ ಹಣ್ಣ ಸೇಲ್ ಮಾಡ್ಬಿಡೋದೆ. ಸರಿ, ಓಕೆ ಓಕೆ. ಸುಮ್ಮು ರಾಮು ನಡೀರಿ, ಒಳಗ್ ನಡೀರಿ. ಎಲ್ಲ ಹೋಗಿ. ಏನ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇವನು? ಮಗ ಅಪ್ಪ ಅಮ್ಮಂಗ್ ಫೋನ್ ಮಾಡಿ ಕರ್ಸ್ಬಿಡ್ಲಾ? ಹುಡುಗಿ ಅಲ್ಲ ಬೇಡ ಇರೋ, ನಿಮ್ಮ ಅಪ್ಪನೇನ್ ಕರೆಸ್ಬೇಡ. ಹುಡುಗಿ ಅಪ್ಪನಿಗೆ ಹುಷಾರಿಲ್ವಂತ ಕಣೋ. ಮಗಳು ಮದುವೆ ನೋಡ್ಬೇಕು ಅಂತ ಜೀವನ ಕೈಯಲ್ಲಿ ಹಿಡ್ಕೊಂಡು ತುದಿಗಾಲ ನಿತ್ತವನೆ. ನೀ ಬಾಯಲ್ಲಿ ಕುತ್ಕೋ. ಹುಡುಗಿ ನಿನ್ನ ಪಕ್ಕ ಇಷ್ಟ ಆಗ್ತಾಳೆ. ಆಯ್ತು ಮಗ, ಕರ್ಸು. ಇವ್ರೇ ಯಾರಾಯ್ತು? ಅದು ಅವಳು ತಂಗಿ ಕಣೋ. ನೀನ್ ಇವಳನ್ ಮದ್ವೆ ಆದ್ರೆ ನಾನು ಅವಳನ್ ಮದ್ವೆ ಆಗ್ತಾ ಇದ್ದೀನಿ. ಐ ಲವ್ ಯು ಕಿರಣ್. ನೀನ್ ಬಿಟ್ಟಾಗಿರಕ್ಕಾಗಲ್ಲ ಕಿರಣ್. ಐ ಲವ್ ಯು. ಮಗ, ಇವಾಗಷ್ಟೇ ಬಂದಿದ್ಯಾ? ಇನ್ನು ಸ್ಕಿಟ್ಗಳಿದಾವೆ. ಎಲ್ಲಾ ಟ್ಯಾಲೆಂಟ್ ಒಂದೇ ಸ್ಕಿಟ್ ಅಲ್ಲ, ಹಾಕ್ ಮಾಡ ಕಣೋ. ನಿನ್ಗೆ ಹಾಕ್ಬೇಕದು ಸ್ಕಿಟ್ ಕಡಿಮೆ ಮಾಡ. ಯಾವ ಇವೆಲ್ಲ ನೋಡಿದ್ರ ಮೇಡಮ್, ಈ ಮಿಮಿಕ್ರಿ ಮಾಡೋರ್ನ ಸ್ಕಿಟ್ ಅಲ್ಲಿ ಹಾಕೊಂಡ್ರೆ ಇದೇ ಹಣೆ ಬರ. ಅಡ್ತಮ್ಮ, ನಾನ್ ಬರೋವರೆಗೂ ಮಾತ್ರ ಬೇರೋರವ. ನಾನ್ ಬಂದ ಮೇಲೆ ನಂದೇ ಹವ. ಸೂಪರ್, ಸಕ್ಕತ್ ಸಕ್ಕತ್ ಸೂಪರ್ ಕಾರಣ, ಸಕ್ಕತ್. ನಮ್ ತಾಯಿನ ಸೂಪರ್. ನೀನು ತಗೋ 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 10 ರೂಪಾಯಿ. ಸಖತ ಮಾಡ್ದೆ. ನಮ್ ಡೈಲಾಗ್ ಇದೆ ಅಲ್ಲಿ ತನಕ. ಸುಮ್ ಕೂತ್ಕೋ. ತಗೊಳಮ್ಮ, ನೀನ್ ಕಂಟಿನ್ಯೂ ಮಾಡಿ. ಹಲೋ, ಮದ್ವೆ ಗಂಡು ಸಾಫ್ಟ್ವೇರ್ ಇಂಜಿನಿಯರ್. ನಿನ್ 1 ತಿಂಗಳ ಸಂಬಳ, ಅವ್ನ್ 1 ದಿನ ಶೇವಿಂಗ್ ನೋಡಿ ಉರ್ಕೋಬೇಡ. ಮದ್ವೆ ಮುಗಿದ್ಮೇಲೆ 3ನೇ ರೂಮಲ್ಲಿ ಊಟ ರೆಡಿ ಇದೆ. ಇಬ್ರು ಚೆನ್ನಾಗಿ ಮೇಕ್ ಬಿಟ್ಟೋಗಿ. ಅಳ್ಬೇಡ ಮಚ್ಚ, ಅಳ್ಬೇಡ. ನೋ 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 ನೋ, ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರೇನೋ? ನೋಡು, ಕೆಲವೊಂದನ್ನ ನಾವು ನೋಡಿ ಇಷ್ಟಪಡ್ತೀವಿ, ಅದ್ ನಮಗ್ ಬೇಕು ಅನ್ಸುತ್ತೆ. ಆದ್ರೆ ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ನಮ್ಗಿರ್ಬೇಕಷ್ಟೇ. ಇಷ್ಟೆಲ್ಲ ನಿನ್ನಿಂದನೇ ಆಗಿದ್ದು. ಶಾಂತಂ ಪಾಪಂ. ಇಲ್ಲಪ್ಪ, ಎಲ್ಲ ಮಾಡ್ಸಿದ್ದ ದೇವ್ರು. ಮಗಳೇ ಬೊಮ್ಮ, ಟೈಮ್ ಆಗ್ತಿದೆ. ಅಪ್ಪ ಕರಿತಿದ್ದಾರೆ, ಬರ್ತೀನಿ. ಎಲ್ಲ ದೇವ್ರು ಮಾಡಿಸ್ತಾನಲ್ಲ, ಈಗ ನಾನು ಮಾಡಿಸ್ತೀನಿ ನೋಡು. ಮಾಡ ಸರಿಯಾಗಿ. ಅಳಿ ಅಂದ್ರೆ ಆರ ಬದಲಾಯಿಸ್ಕೊಳ್ಳಿ. ಅಳಿ ಅಂದ್ರೆ ಕಟ್ಟಿ ತಾಳಿನ ಕೊಡಿ ಮಾವ ತಾಳಿನ. ತಾಳಿನೇ ಇಲ್ವಾ? ಅಳಿ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ. 5 ನಿಮಿಷಕ್ಕೆ ತಾಳಿ ತಂದ್ಬಿಡ್ತೀನಿ. ಇವರೆಲ್ಲ ನಮ್ಮವರೇ, ಮಾತಾಡ್ತಾ ಇರ್ತಾರೆ. ಮಾತಾಡ್ತಾರಿ. ಸರ್ ನಮಸ್ಕಾರ. ನಮ್ದು ಅದೇ. ಆಹಾ, ಏನ್ ಸರ್ ನಿಮ್ದು ಹೇರ್ ಸ್ಟೈಲು? 8ನೇ ಕ್ಲಾಸ್ ಅಲ್ಲಿ ನನಗೂ ಹಿಂಗೆ ಇತ್ತು, ಸ್ಟ್ರೈಟಿಂಗ್ ಮಾಡಿಸ್ಬಿಟ್ಟೆ. ನಾನಿನ್ನು 8ನೇ ಕ್ಲಾಸಿಗೆ ಬಂದಿಲ್ಲ. 8ನೇ ಕ್ಲಾಸಿಗೆ ಬಂದ್ರೆ ನಾನು ಸ್ಟ್ರೈಟಿಂಗ್ ಮಾಡಿಸ್ತೀನಿ. ಅಂದಾಗೆ ನೀವು? ನನ್ ಫ್ರೆಂಡ್ ಸಿಕ್ತದ್ ನನ್ ಮಗನೇ ಬಂದೇ ಬಿಟ್ಯಾ? ನನ್ ಫ್ರೆಂಡ್ ಬರೀ ಫ್ರೆಂಡ್ ಅಲ್ಲ, ಬಾಯ್ ಫ್ರೆಂಡ್. ಅಪ್ಪ, ಅಯ್ಯೋ ಮಗನೇ, ಈ ಜನರೇಷನ್ ಏನ್ ಮಾಡಿದ್ರು ಚಂದಾನೆ ಕಣ್ತಾಕೋ. ನೀನು ಮಾತ್ರ ಪ್ರಾಕ್ಟಿಕಲ್ ಆಗಿರು ಮೈ ಸನ್. ಪ್ರಾಕ್ಟಿಕಲ್ ಅದೆಲ್ಲ ಬಿಟ್ಟಾಕಿ. ಮದುವೆ ಆದ್ಮೇಲೆ ಹುಡುಗಿನ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದೀರಾ? ಥೈಲ್ಯಾಂಡ್ಗೆ ಪ್ಲಾನ್ ಮಾಡಿದೀನಿ. ನೋ ಆಗದೇ ಇಲ್ಲ. ಅವಳನ್ನ ಊಟಿಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಅವಳಿಗೆ ಕಂಫರ್ಟ್. ಈ ವಿಷಯ ನಿಮ್ಗೆ ಹೆಂಗ್ರಿ ಗೊತ್ತು? ಹೆಂಗೆ ಅಂದ್ರೆ, ಅವಳು ನಾನು ಊಟಿಗೆ ತುಂಬಾ ಸಲ ಹೋಗಿದೀವಲ್ಲ. ಅಪ್ಪ, ಅಯ್ಯೋ ಮಂಗಂತೆ ಮೈ ಸನ್, ನಾನ್ ಹೇಳಿದ್ದಲ್ವಾ, ಈ ಜನರೇಷನ್ ಏನ್ ಮಾಡಿದ್ರು ಚಂದನ್ ಕಣ್ತಾಕೋ. ನೀನ್ ಮಾತ್ರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನೀವೆಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನೋ ಪ್ರಾಕ್ಟಿಕಲ್? ನೀನ್ ಮಾತ್ರ ಚಂದೋಳಿ ಚೆಲುವಿನ ಮದುವೆ ಆಗಿ ನಾನು ಯಾವ್ದೋ ಊರ್ ಬೋರ್ವೆಲ್ಲ ಗಂಟ ಕಟ್ಟ ನೋಡ್ತಾ ಇದೀಯಾ? ನಡಿಯೋ ಹೋಗೋಣ. ಅಳಿ ಅಂದ್ರೆ ತಾಳಿ ಸಿಕ್ತು. 5 ನಿಮಿಷಕ್ಕೆ ತರ್ತೀನಿ ಅಂತ ಹೇಳಿದೆ ತಾನೇ. ತಗಳಿ, ಕಟ್ಬಿಡಿ. ಮುಚ್ಕೊಂಡು ನಿಂತ್ಕೊಳ್ಳೆ ಅಲ್ಲಿ, ನಾನೇ ಮದುವೆ ಆಗ್ತಾ ಇಲ್ಲ.
ಅಪ್ಪ ನಿನಗೇನಾದ್ರೂ ಬೆಪ್ಪ ನಡಿಯೋ ಹೋಗೋಣ. ಅಣ್ಣ ಸಖತ ಮಾಡ್ದೆ ಸಖತ್ತಾಗಿ ತಡಿ ಹೋಗ್ ಹೋಗ್ ನನ್ ಮಗ ಇದೆಲ್ಲ ಬ್ಯಾನ್ ಆಗ್ಬೇಕು. ಲೇ ನನ್ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟಿಯಲ್ಲಿ. ಅಪ್ಪ ನನ್ಗೇನು ಗೊತ್ತಿಲ್ಲ, ಎಲ್ಲ ಮಾಡಿದ್ದೀನಿ ನನ್ ಮಕ್ಳ. ಅಯ್ಯೋ ನನ್ನ ಮಕ್ಕಳ ಎಲ್ಲ ಪೀಸ್ ಕಷ್ಟಪಟ್ಟು ಮದ್ವೆ ಮಾಡಿದ್ರೆ ಎಲ್ಲ ಬಂದು ಹಾಳು ಮಾಡ್ಬಿಟ್ರಲ್ಲ ನನ್ನ ಮಕ್ಕಳು. ಅಳಿಯಂದ್ರೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಡಿ, ಬರ್ತೀನಿ ರೀ. ಅಪ್ಪ ಅಪ್ಪ ದೇವರೇ, ಇಷ್ಟಕ್ಕೆಲ್ಲ ಅಳಬಾರ್ದು. ಕೆಲವೊಂದ್ಸಲ ಹಿಂಗಾಗುತ್ತೆ, ಅದಕ್ಕೆ ಬೇಜಾರ ಕುಟ್ಕೊಂಡ್ರೆ ಹೆಂಗೆ? ನಾವ್ ಇಷ್ಟಪಟ್ಟಿದ್ದನ್ನ ಪಡ್ಕೋಬೇಕಂದ್ರೆ ಅದನ್ನ ಪಡ್ಕೊಳಕ್ ನಮ್ಗೆ ಯೋಗ್ಯತೆ ಇರ್ಬೇಕು. ಇದೆಲ್ಲ ಆಗಿದ್ ನಿನ್ನಿಂದಾನೆ. ಶಾಂತಂ ಪಾಪಂ ಎಲ್ಲ ದೇವ್ರು ಮಾಡಿದ್ದು. ನಿನ್ನ ನಾನ್ ಸುಮ್ನೆ ಬಿಡಲ್ಲ ಕಣೋ. ಹರ್ಟ್ ಆಯ್ತಾ? ನೋವಾಯ್ತಾ? ಉರಿತಾ ಇದ್ಯಾ? ನಮ್ಮನ್ ಪ್ರೀತಿಸಿ ನಮಗ್ ಮೋಸ ಮಾಡಿ ಬೇರೆ ಹುಡುಗನ್ ಜೊತೆ ಮದುವೆ ಆಗಕ್ ಹೋಗಿದ್ದಲ್ದೆ ತಿರ್ಗಾ ಬಂದ್ಬಿಟ್ಟು ನಮಗೆ ಉರಿಸ್ತಿರಲ್ಲ, ನಮಗೆ ಹೆಂಗಾಗ್ಬೇಡ. ಹರೀಶ್, ಐ ಆಮ್ ಸಾರಿ. ನಿನ್ ಪ್ರೀತಿ ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ನನ್ನ ಕ್ಷಮಿಸು. ಮಗಳೇ, ಅಳಿಯಂದ್ರು ಕಾಸ್ಟ್ಯೂಮ್ ಚೇಂಜ್ ಮಾಡ್ಬಿಟ್ಟವ್ರೆ, ಎಲ್ಲ ಪೀಸ್ ಅಂತೆ. ಕೂಲ್ ಅಂಕಲ್. ನಿಮ್ ಮಗಳು ಉದ್ದ ಅಂತೂ ಆಗ್ಲಿಲ್ಲ, ಇವನ್ ಜೊತೆ ಉದ್ದಾರನಾರಾಗ್ಲಿ ಬಿಡಿ. ಅಂದ್ರೆ ಮಾವ, ನಿಮ್ ಮಗಳಿಗೆ ನಾನ್ ತಾಳಿ ಕಟ್ತೀನಿ. ತಾಳಿ ಕೊಡಿ. ತಾಳಿ ಮದುವೆ ನಿಂತೋಯ್ತು ಅಂತ ತಾಳಿನ ಮಾರ್ಬಿಟ್ಟಿ. ಇವಾಗ ನಮ್ಮ ಗುರುಜಿನ ಕೇಳೋಣ, ಹೇಗಿತ್ತು ಸ್ಕಿಟ್ ಅಂತ. ಗುರುಜಿ, ಡಯಲಾಗ್ ವಾಸ್ ಅ ಹೈಲೈಟ್. ಇಲ್ಲಿ ಸ್ಕಿಟ್ಗೆ ಡಯಲಾಗ್ ಹೈಲೈಟ್. ಅಂಡ್ ನಮ್ಮ ಶಿವ ಏನೋ ಇವತ್ತು ಬೇರೆನೆ ಗೆಟಪ್ ಅಲ್ಲಿ ಬೇರೆನೆ ಬಾಡಿ ಲ್ಯಾಂಗ್ವೇಜ್, ಖುಷಿ ಆಗುತ್ತೆ ಒಂಥರ ಚೇಂಜ್ ಓವರ್. ನಮ್ಮ ಅಭಿ ಡಯಲಾಗ್ ಈ ಸಲ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಯದ್ವಾ ಹೊಡೆದ್ ಬಿಟ್ಟಿದ್ದಾನೆ. ಸೊ ಈ ತರ ಇರಬಾರ್ದು, ಹುಡುಗಿರು ಇರಬಾರ್ದಮ್ಮ. ಒಂದು ಲವ್ ಮಾಡಬಾರ್ದು, ಲವ್ ಮಾಡಿದ ನಂತರ ಅಣ್ಣ ಅಂತ ಹೇಳೋದು ಮಹಾಪಾಪ. So all the best for guys. Good skit. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚ್ಚಿ ಸರ್ ಹೇಳ್ದಂಗೆ ಅವಿ ವಾಸ್ ವೆರಿ ಕಾನ್ಫಿಡೆಂಟ್ ಇವತ್ತು ಡೈಲಾಗ್ಸ್ ತಗೋಬೇಕಾದ್ರೆ. ಸುರೇಶ್ ಅವರೇ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಹರ್ಷಿತಾ ಆಸ್ ಯೂಶುವಲ್ ಬಿಸ್ಕೆಟ್ ಹಾಕಿ ಹೋಗುವಂತ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ಅಂಡ್ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಹರೀಶ್. ಕಂಗ್ರ್ಯಾಚುಲೇಷನ್ಸ್. ಬೇಗ ತಾಳಿ ಕಟ್ಟು, ಓಕೆನಾ? ಅಂಡ್ ಚೆನ್ನಾಗಿತ್ತು ಸ್ಕಿಟ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು.